ಸೊ ಮಾಜಿ ಸಚಿವ ರೇವಣ್ಣ ಅವರಿಗೆ ಜಾಮೀನು ಮಂಜೂರು ಆಗಿದೆ. ಸೊ ರೇವಣ್ಣ ಕುಟುಂಬಸ್ಥರು ಈಗ ಹರ್ಷವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದೇವೇಗೌಡರ ನಿವಾಸದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಇವತ್ತು 5 ಗಂಟೆಗೆ ಹೋಗಿ ಕೂತಿದ್ರು. ಈ ಜಾಮೀನು ವಿಚಾರಣೆ ಫೈನಲಿ ಆದೇಶ ಬರುತ್ತೆ ಅನ್ನೋದಕ್ಕೋಸ್ಕರ ಅವರ ದೇವೇಗೌಡರು ಮನೆಗೆ ಹೋಗಿನೇ ಕುಮಾರಸ್ವಾಮಿ ಅವರು ಕಾಯ್ಕೊಂಡು ಕೂತಿದ್ರು. ನನ್ನ ಸಹೋದ್ಯೋಗಿ ಶ್ರೀನಿವಾಸರಾವ್ ದಳ್ವಿ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಶ್ರೀನಿವಾಸ್, ಏನೆಲ್ಲ ಅಪ್ಡೇಟ್ಸ್ಗಳು ಬರ್ತಾ ಇದೆ ಈಗ ದೇವೇಗೌಡರ ನಿವಾಸದಿಂದ? ಅರುಣ್, ಸಹಜವಾಗಿ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು ದೇವೇಗೌಡರ ಕುಟುಂಬಕ್ಕೆ ಒಂದು ರೀತಿ ಹರ್ಷದಾಯಕವಾಗಿದೆ ಅಂತ ಹೇಳ್ಬೋದು. 5 ಗಂಟೆಗೆ ಕುಮಾರಸ್ವಾಮಿ ಅವರು ದೇವೇಗೌಡರ ನಿವಾಸಕ್ಕೆ ಬಂದರು. ಸಂಪೂರ್ಣವಾಗಿ ನ್ಯಾಯಾಲಯದ ಏನು ಪ್ರಕ್ರಿಯೆಗಳಿತ್ತು ಅದನ್ನು ನೋಡಿದ್ರು. ಅಂತಿಮವಾಗಿ ಜಡ್ಜ್ ಅವರು ಏನು ಜಾಮೀನನ್ನು ನೀಡಿದ್ರು. ಸಹಜವಾಗಿ ಅವರಿಗೆ ಸಂತೋಷ ಆಗಿದೆ ಅಂತ ಜಾಮೀನಿನ ಆದೇಶ ಅಂದರೆ ಆದೇಶದ ಕಾಪಿಯನ್ನು ಅವ್ರು ನೋಡಲಿಕ್ಕೆ ಕಾಯ್ತಿರುವಂಥದ್ದು. ಹಾಗಾಗಿ ನಾಳೆ ಬೆಳಗ್ಗೆ ಮಾಧ್ಯಮಗಳಿಗೆ ಈ ಸಂಬಂಧ ಕುಮಾರಸ್ವಾಮಿ ಅವರು ಪ್ರತಿಕ್ರಿಯೆಯನ್ನು ನೀಡ್ತೀನಿ ಅನ್ನುವಂತಹ ಮಾಹಿತಿಗಳನ್ನು ರವಾನೆ ಮಾಡಿದ್ದಾರೆ. ಒಂದು ದೇವೇಗೌಡ ಆದ್ರೆ ಸಹಜವಾಗಿ ಕಾರ್ಯಕರ್ತರಿಗೂ ಕೂಡ ಒಂದಿಷ್ಟು ಸಂತಸವನ್ನ ಈ ಒಂದು ವಿಚಾರ ತಂದಿದೆ. ನಂತರ ಮುಂದಿನ ಪ್ರಕ್ರಿಯೆಗಳು ಯಾವ ರೀತಿ ಆಗಬೇಕು ಅನ್ನುವಂಥದ್ದನ್ನ ಬಹುಶಃ ರೇವಣ್ಣ ಅವರು ಹೊರಗಡೆ ಬಂದ ಬಳಿಕ ಫ್ಯಾಮಿಲಿಯವರು ಕೂತು ಮಾತುಕತೆ ಆಡ್ಬೋದು. ಆದರೆ ಒಂದಿಷ್ಟು ಕುಮಾರಸ್ವಾಮಿ ಡೇ ಒನ್ನಿಂದನೂ ಕೂಡ ರೇವಣ್ಣ ಅವರ ವಿಚಾರವಾಗಿ ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನುವಂಥ ಆರೋಪವನ್ನು ಮಾಡ್ಕೊಂಡು ಬರ್ತಿದ್ರು. ಕಿಡ್ನಾಪ್ ಪ್ರಕರಣ ಆಗಿರಬಹುದು, ಅವರನ್ನ ಜೈಲಿಗೆ ಕಳಿಸಿದಂಥ ಪ್ರಕರಣ ಆಗಿರ್ಬೋದು, ಎಲ್ಲವೂ ಕೂಡ ಇದೊಂದು ರಾಜಕೀಯ ಷಡ್ಯಂತ್ರ ಅನ್ನುವಂಥ ಆರೋಪವನ್ನು ಮಾಡ್ತಿದ್ರು. ಹಾಗಾಗಿ ಈಗ ರೇವಣ್ಣ ಅವರು ಜಾಮೀನಿನಿಂದ ಹೊರಗಡೆ ಬರ್ತಿರೋದ್ರಿಂದ ಕುಮಾರಸ್ವಾಮಿ ಮತ್ತು ದೇವೇಗೌಡರ ಫ್ಯಾಮಿಲಿಯ ಫೈಟ್ ಯಾವ ರೀತಿಯಾಗಿ ಮುಂದುವರಿಯುತ್ತೆ? ಯಾಕಂದ್ರೆ ನೇರವಾಗಿ ಡಿ.ಕೆ. ಶಿವಕುಮಾರ್ ಅವರ ಮೇಲೆ ಆರೋಪಗಳನ್ನು ಮಾಡಿದ್ರು. ಮುಂದಿನ ರಾಜಕೀಯ ಒಂದು ವಿದ್ಯಮಾನಗಳು ಯಾವ ರೀತಿ ಆಗುತ್ತೆ ಅನ್ನುವಂಥದ್ದನ್ನು ನೋಡಬೇಕಾಗುತ್ತೆ. ಸದ್ಯಕ್ಕಂತೂ ರೇವಣ್ಣ ಅವರಿಗೆ ಜಾಮೀನು ಸಿಕ್ಕಿರುವಂಥದ್ದು ಸಹಜವಾಗಿ ದೇವೇಗೌಡರ ಕುಟುಂಬಕ್ಕೆ ಹರ್ಷವನ್ನ ತಂದಿದೆ ಅಂತ ಹೇಳ್ಬೋದು. ಅರುಣ್. ಓಕೆ ಶ್ರೀನಿವಾಸ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.